ಏನು ಇವತ್ತು ಬೆಳ್ಳಂಬೆಳಗ್ಗೆ ಬನ್ನೇರುಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೇಕರಿ ಮೇಲೆ ಹಲ್ಲೆ ನಡೆದಿದೆ. ಬಹಳ ಬೇಸರದ ಸಂಗತಿ. ಯಾಕೆಂದ್ರೆ ಪದೇ ಪದೇ ಈ ಬೇಕರಿ ಕಾಂಡಿಮೆಂಟ್ಸ್ ಏನ್ ನಿಯತ್ತಿಂದ ದುಡ್ಕೊ ತಿಂತಾರೋ ಅವರ ಮೇಲೆ ಹಲ್ಲೆ ನಡೆಸುವಂತ ಕೆಲಸ ನಡೀತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಪೊಲೀಸ್ ಆಯುಕ್ತರು ಇದರ ಬಗ್ಗೆ ಒಂದು ಪರ್ಮನೆಂಟ್ ಸೊಲ್ಯೂಷನ್, ಯಾಕೆಂತ ಹೇಳಿದ್ರೆ ಇದು ಪ್ರತಿ ದಿನ ಇದೇ ರೀತಿ ಆಗಿದೆ ಹೋದ್ರೆ ದುಡ್ಕೊ ತಿನ್ನೋ ಪರಿಸ್ಥಿತಿ ಏನಾಗಬೇಕು. ಒಂದಲ್ಲ ಒಂದು ರೀತಿಯ ಕಿರುಕುಳನ್ನ ಪ್ರತಿದಿನ ಅನುಭವಿಸ್ತಾ ಇರ್ತಾನೆ ವ್ಯಾಪಾರಸ್ಥ. ಈ ಕಿಡಿಗೇಡಿಗಳು ಬಂದು ಆ ರೀತಿಯ ಆ ಮಟ್ಟದಲ್ಲಿ ಹಲ್ಲೆ ನಡೆಸಿ ದೊಡ್ಡ ಮಟ್ಟದಲ್ಲಿ ಹಾನಿಯನ್ನ ಉಂಟು ಮಾಡಿದ್ದಾರೆ. ಇವ್ರದ್ದು ಅಷ್ಟೇ, ಇವ್ರನ್ನ ಮಾತ್ರ ಶಿಕ್ಷೆ ಒಳಪಡಿಸಿದ್ರಾಗಲ್ಲ, ಅವರ ಕುಟುಂಬಸ್ಥರನ್ನು ಕೂಡ ಒಳಗಡೆ ತಗೊಂಡು ಹಾಕುವಂತದ್ದಾಗಬೇಕು. ಮತ್ತೆ ಅವರ ಆಸ್ತಿಯನ್ನ ಜಪ್ತಿ ಮಾಡಿ ಇದರ ನಷ್ಟವನ್ನು ತುಂಬುವಂತ ಕೆಲಸವನ್ನ ಸರ್ಕಾರ ತಕ್ಷಣ ಮಾಡಬೇಕು. ಇಲ್ಲ ಅಂತ ಹೇಳಿದ್ದೆ ಹೋದರೆ ಇದ್ರ ವಿರುದ್ಧವಾಗಿ ಇನ್ನೊಂದು ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಗೆ ಕರೆಯನ್ನು ಕೊಡಬೇಕಾಗ್ತದೆ. ಯಾಕಂದ್ರೆ ಪದೇ ಪದೇ ಎಲ್ಲಾ ಕಡೆನೂ ಇದೇ ರೀತಿ ನಡೀತಾ ಇದೆ. ಸಾಲ ಇಸ್ಕೊಂಡು ಹೋಗೋದು, ಸಾಲ ಕೊಟ್ಟಿಲ್ಲ ಅಂತ ಹೇಳಿದ್ರು ಹೊಡೆಯೋದು, ಸಾಲ ಕೇಳಿದ್ರು ಹೊಡೆಯೋದು. ಏನಿದು? ಏನ್ ಬೇಕಾಬಿಟ್ಟಿಗೆ ಬಿದ್ದಿದಾರಾ? ನಮ್ಮ ಬೇಕರಿ ಕಾಂಡಿಮೆಂಟ್ಸ್ ಅವರಿಗೆ ಯಾರು ಕೇಳೋರು ಇಲ್ವಾ, ಅಥವಾ ಬೇಕಾಬಿಟ್ಟಿಗೆ ಬಿದ್ದಿದ್ದಾರಾ? ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳೇ ಇದಕ್ಕೊಂದು ಸೂಕ್ತ ಕಾನೂನನ್ನ ತಗೊಬನ್ನಿ. ಮಾನ್ಯ ಪೊಲೀಸ್ ಆಯುಕ್ತರೇ, ಮಾನ್ಯ ಪೊಲೀಸ್ ಅಧಿಕಾರಿಗಳೇ, ದಯವಿಟ್ಟು ಇದಕ್ಕೊಂದು ಅಂತ್ಯವನ್ನ ಹಾಡಿ. ಯಾಕೆಂದ್ರೆ ಬಹಳ ದೂರದಿಂದ ಬಂದು ಬದುಕನ್ನು ಕಟ್ಟಿಕೊಂಡು ನ್ಯಾಯ ನಿಯತ್ತಿನಿಂದ ದುಡಿಮೆಯನ್ನ ಮಾಡ್ತಾ ಇದ್ದಾರೆ. ಇವರಿಗೆ ಈ ರೀತಿಯಾದ ಹಿಂಸೆ ಸಹಿಸಕ್ ಆಗದೇ ಇರುವಂತದ್ದು. ಇದಕ್ಕೇನಾದ್ರೂ ತಕ್ಷಣ ಸೂಕ್ತ ಪರಿಹಾರವನ್ನ ಕಂಡುಕೊಂಡಿಲ್ಲ ಅಂತ ಹೇಳಿದ್ದು ಹೋದ್ರೆ ನಾವು ಇದ್ರ ವಿರುದ್ಧ ಒಂದು ಹೋರಾಟವನ್ನು ಹಮ್ಮಿಕೊಳ್ಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ.